ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ನಾನು ಯೂಶುವಲ್ ಆಗಿ ಪರ್ಚೇಸ್ ಮಾಡುವಂತಹ ಬೇಕಿಂಗ್ ಮೆಟೀರಿಯಲ್ ಶಾಪಿಂದ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಅದೇನು ಅಂತ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಮೊದಲನೇದಾಗಿ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್. ಇದನ್ನು ನಾನು ಬೇಬಿ ಶವರ್ ಥೀಮ್ ಕೇಕ್ನಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಯಾರಾದರೂ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಲೋಟಸ್ ಬಿಸ್ಕಾಫ್ ಸ್ಪ್ರೆಡ್ ಹಾಗೂ ಲೋಟಸ್ ಬಿಸ್ಕಾಫ್ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಚೋಕೋ ಚಿಪ್ಸ್ನ ತೊಗೊಂಡಿದ್ದೀನಿ. ಇದನ್ನು ಬ್ರೌನೀಸ್ ಹಾಗೂ ಕೇಕ್ ಫಿಲ್ಲಿಂಗ್ಸ್ನಲ್ಲಿ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂದು ಪಿಲ್ಸ್ಬೆರಿದು ಚಾಕ್ಲೇಟ್ ಫ್ಲೇವರ್ ಪ್ರೀಮಿಕ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ಎಗ್ ಫ್ರೀ ಆಗಿರುತ್ತೆ. ನನ್ನ ಕೆಲವು ಕ್ಲೈಂಟ್ಸ್ಗೆ ಸ್ಕ್ರ್ಯಾಚಿಂದ ಮಾಡಿರುವಂಥ ಕೇಕ್ಸ್ ಇಷ್ಟ ಆಗಲ್ಲ, ಅವರು ಪ್ರೀಮಿಕ್ಸಿಂದ ಮಾಡಿಕೊಡಿ ಅಂತ ಕೇಳ್ತಾರೆ. ಅವರಿಗೋಸ್ಕರ ಈ ಪ್ರೀಮಿಕ್ಸ್ನ ತೊಗೊಂಡು ಬಂದಿದ್ದೀನಿ. ಇದರ ವೆಯ್ಟ್ ಬಂದು 5 kg ಇದೆ. ಹಾಗೂ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಪೈರಿ ಡೇಟ್ನೆಲ್ಲ ನೀಟಾಗಿ ನೋಡಿ ಚೆಕ್ ಮಾಡಿ ತೊಗೊಂಡು ಬಂದಿದ್ದೀನಿ. ಹಾಗೆ ಕೇಕ್ ಮೇಕಿಂಗ್ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಐಟಮ್ ಅಂದರೆ ಅದು ವಿಪ್ಪಿಂಗ್ ಕ್ರೀಮ್. ನಾನಿಲ್ಲಿ ರಿಚ್ ಕಂಪ್ನಿದು ಚಾಕ್ಲೇಟ್ ಫ್ಲೇವರ್ದು ವಿಪ್ಪಿಂಗ್ ಕ್ರೀಮ್ ತಂದಿದ್ದೀನಿ. ನಾನಿದ್ದೆ ಮೊದಲನೇ ಬಾರಿಗೆ ಇದನ್ನು ಟ್ರೈ ಮಾಡ್ತಾ ಇರೋದು. ಹಾಗೆ ನನ್ನ ಯೂಶುವಲ್ ಟ್ರೊಪೊಲೈಟ್ ಪ್ರೀಮಿಯಂ ಕ್ರೀಮ್ನ ತೊಗೊಂಬಂದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಾನು ಈ ಸರ್ತಿ ಕೇಕ್ ಮೆಟೀರಿಯಲ್ ಶಾಪಿಂಗ್ ಮಾಡ್ಕೊಂಡು ತಂದಿರೋಂಥ ಐಟಮ್ಸ್. ಹಾಗಿದ್ರೆ ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಎಪಿಸೋಡ್ನಲ್ಲಿ ಲೋಟಸ್ ಬಿಸ್ಕಾಫ್ ಬಿಸ್ಕೆಟ್ಸ್ ಹಾಗೂ ಲೋಟಸ್ ಬಿಸ್ಕಾಫ್ ಸ್ಪ್ರೆಡ್ನ ಯೂಸ್ ಮಾಡಿಕೊಂಡು ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ದಿನಗಳಿಂದ ನಾನು ಈ ಫ್ಲೇವರ್ನ ನನ್ನ ಮೆನುನಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದರ ರೇಟ್ ನೋಡಿಬಿಟ್ಟು ನಾನು ಇಷ್ಟು ದಿನ ಧೈರ್ಯನೇ ಮಾಡಿರಲಿಲ್ಲ. ಎಲ್ಲ ಹೋಮ್ ಬೇಕರ್ಸ್ಗೂ ಗೊತ್ತಿರುತ್ತೆ ಅನಿಸುತ್ತೆ ಇದರ ರೇಟ್ ಎಷ್ಟು ಅಂತ. ಇದು ಲೋಟಸ್ ಬಿಸ್ಕಾಫ್ ಸ್ಪ್ರೆಡ್. ಇದನ್ನ ಕೇಕ್ ಫಿಲ್ಲಿಂಗ್ಸ್ ಅಲ್ಲಿ ಹಾಗೂ ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಇದರ ವೆಯ್ಟ್ ಬಂದು 400 grams ಇದೆ. ಇದು ಈ ತರ ಗ್ಲಾಸ್ ಜಾರ್ನಲ್ಲಿ ಬರುತ್ತೆ. ಹಾಗೆ ಇದರ MRP ಬಂದು 415 rupees ಇದೆ. ಹಾಗೆ ಇದು ಲೋಟಸ್ ಬಿಸ್ಕಾಫ್ ಬಿಸ್ಕೆಟ್ಸ್, ಇದು 250 ಗ್ರಾಮ್ ಇದೆ. ಹಾಗೆ ಇದರ MRP ಬಂದು 299 rupees ಇದೆ. ಈ ಸ್ಪ್ರೆಡ್ ಹಾಗೂ ಬಿಸ್ಕೆಟ್ಸ್ನ ರೇಟ್ ಹೈ ಇರೋದ್ರಿಂದ ಇದು ಪ್ರೀಮಿಯಂ ಕೇಕ್ಗಳ ಲಿಸ್ಟಲ್ಲಿ ಬರುತ್ತೆ. ಯೂಶಲಿ ಕೇಕ್ ಫ್ಲೇವರ್ಸ್ಗಳಲ್ಲಿ ಸ್ಟ್ರಾಬೆರಿ, ಪೈನಾಪಲ್, ವೆನಿಲ್ಲಾ, ಬಟರ್ ಸ್ಕಾಚ್ ಈ ಥರ ಲಿಸ್ಟ್ನಲ್ಲಿ ಇದು ಬರೋದಿಲ್ಲ. ಹಾಗೆ ಇದನ್ನು ಯೂಸ್ ಮಾಡ್ಕೊಂಡು ಮಾಡುವಂಥ ಕೇಕ್ಸ್, ಬೆಂಟೋ ಕೇಕ್ಸ್, ಕಪ್ ಕೇಕ್ಸ್, ಬ್ರೌನೀಸ್, ಚೀಸ್ ಕೇಕ್ಸ್ ಇವೆಲ್ಲ ರೇಟ್ನಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಕ್ಲೈಂಟ್ಸ್ ಹತ್ರ ಆರ್ಡರ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮುಂಚೆನೇ ಅವರಿಗೆ ನೀಟಾಗಿ ಕ್ಲಿಯರಾಗಿ ಈ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಿಬಿಡಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಲೋಟಸ್ ಬಿಸ್ಕಾಫ್ ಸ್ಪ್ರೆಡ್ ಹಾಗೂ ಬಿಸ್ಕೆಟ್ಸ್ನ ಯೂಸ್ ಮಾಡಿಕೊಂಡು ಈ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದು 1/2 kg ಕೇಕ್ ಆಗಿರೋದ್ರಿಂದ ನಾನಿಲ್ಲಿ 6 inch ಟಿನ್ನಲ್ಲಿ 1/2 kg ಬೇಕಾಗಿರುವಂಥ ಬ್ಯಾಟರ್ನ ಹಾಕಿಬಿಟ್ಟು 180 ಡಿಗ್ರಿನಲ್ಲಿ OTGನಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ಸ್ಪಾಂಜ್ ಪೂರ್ತಿ ತಣ್ಣಗಾದ್ಮೇಲೆ ಸೈಡ್ಸ್ನೆಲ್ಲ ಸ್ಕ್ರೇಪ್ ಮಾಡಿಬಿಟ್ಟು ಡಿಮೋಲ್ಡ್ ಮಾಡಿಕೊಂಡು ಲೇಯರ್ಸ್ನ ಕಟ್ ಮಾಡ್ಕೊಳ್ತೀನಿ. ಕೇಕ್ ಸ್ಪಾಂಜ್ನಲ್ಲಿ ಬಂದಿರುವಂಥ ಡೂಮ್ ಶೇಪ್ ಹಾಗೂ ಕ್ಯಾರಮಲೈಸ್ ಆಗಿರುವಂಥ ಪಾರ್ಟ್ನ ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಈಗ ನಾನು ಸ್ಪಾಂಜ್ನ 3 ಲೇಯರ್ಸಲ್ಲಿ ಕಟ್ ಮಾಡ್ಕೊಳ್ತೀನಿ. ಟರ್ನ್ ಟೇಬಲ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಥರ ನೈಫ್ನ ಯೂಸ್ ಮಾಡಿದ್ರೆ ಅದರ ಮೇಲೆ ಸ್ಕ್ರ್ಯಾಚಸ್ ಬೀಳತ್ತೆ. ಅದ್ರ ಬದಲಾಗಿ ಈ ಥರ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಒರೆಸಿದ್ರೆ ನೀಟಾಗುತ್ತೆ. ಸೊ ಇದರಿಂದ ಟರ್ನ್ ಟೇಬಲ್ ನೀಟಾಗಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಸ್ಪ್ರೆಡ್ನ ಟೆಕ್ಸ್ಚರ್ ಸ್ವಲ್ಪ ಥಿಕ್ ಆಗಿದೆ. ಇದನ್ನು ನಾವು ಹೀಗೆ ಕೇಕ್ ಮೇಲೆ ಸ್ಪ್ರೆಡ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ನಷ್ಟು ಸ್ಪ್ರೆಡ್ನ ಈ ಥರ ಬೌಲ್ನಲ್ಲಿ ಹಾಕೊಳ್ತಿದ್ದೀನಿ. ಇದನ್ನು ನಾನು ಒಂದು 20 ಸೆಕೆಂಡ್ಸ್ಗಳ ಕಾಲ ಮೈಕ್ರೋವೇವ್ ಮಾಡ್ಕೋತೀನಿ. ಈಗ ಇದರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಕೇಕ್ನಲ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ಬನ್ನಿ ಫ್ರೆಂಡ್ಸ್, ಕೇಕ್ನ ಸ್ಟ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 200 ml ನಷ್ಟು ವಿಪ್ಪಿಂಗ್ ಕ್ರೀಮ್ನ ಸ್ಟಿಫ್ ಪೀಕ್ಸ್ ಬರೋವರೆಗೂ ವಿಪ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಫಸ್ಟ್ ಲೇಯರ್ನ ಸ್ಟ್ಯಾಕ್ ಮಾಡ್ಕೊಳ್ಳೋಣ.
ನಾವಿಲ್ಲಿ ಸ್ಪ್ರೆಡ್ ಹಾಗೂ ಬಿಸ್ಕೆಟ್ಸ್ನ ಯೂಸ್ ಮಾಡೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದು ಬ್ಯಾಲೆನ್ಸ್ ಆಗೋಕ್ಕೆ ನಾನಿಲ್ಲಿ ಕ್ರೀಮ್ನ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಬಿಸ್ಕಾಫ್ ಸ್ಪ್ರೆಡ್ನ ನಾವೇನು ಮೆಲ್ಟ್ ಮಾಡಿದ್ವಲ್ಲ 20 ಸೆಕೆಂಡ್ ಮೈಕ್ರೋವೇವ್ನಲ್ಲಿ, ಅದರಲ್ಲಿ ನಾನು 1.5 ಸ್ಪೂನ್ನಷ್ಟು ಲಿಕ್ವಿಡ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಬೇಕಿದ್ರೆ ಬಿಸ್ಕಾಫ್ ಬಿಸ್ಕೆಟ್ಸ್ನ ಕೂಡ ಕ್ರಷ್ ಮಾಡಿಬಿಟ್ಟು ಇದ್ರ ಮಧ್ಯೆ ಫಿಲ್ಲಿಂಗ್ ಆಗಿ ಹಾಕ್ಬೋದು. ಕ್ರಮ್ ಕೋಟ್ ಮಾಡ್ಕೊಳ್ಳುವಾಗ ನಾವು ಈ ಥರ ಸ್ಪಾಂಜ್ ಲೇಯರ್ನ ಇಟ್ಟಾಗ ಅದು ಸೆಂಟರಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಈ ಥರ ಸ್ಕ್ರೇಪರ್ನ ಸೈಡಲ್ಲಿ ರನ್ ಮಾಡಬೇಕು. ನೀಟಾಗಿ ಲೇಯರ್ ಅರೇಂಜ್ ಆಗಿಲ್ಲ ಅಂದರೆ ಆಗ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕ್ರಮ್ ಕೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಕ್ರಮ್ ಕೋಟ್ ಮಾಡ್ಕೊಳ್ಳುವಾಗ ನಾನು ಯಾವಾಗಲೂ ಒಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ತಾ ಜೊತೆಗೇನೆ ಸೈಡ್ ವಾಲ್ಸ್ನು ಕೂಡ ಫಿನಿಶಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನನಗೆ ತುಂಬ ಈಸಿ ಆಗುತ್ತೆ ಹಾಗೂ ಬೇಗನೂ ಮುಗ್ದೋಗುತ್ತೆ. ಸ್ಪಾಂಜ್ನ ಸೆಕೆಂಡ್ ಲೇಯರ್ನ ಕೂಡ ಇಟ್ಟು ಶುಗರ್ ಸಿರಪಿಂದ ಮಾಯಿಸ್ಟ್ ಮಾಡಿ ಕ್ರೀಮ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಈಗ ಬಿಸ್ಕಾಫ್ ಸ್ಪ್ರೆಡ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಕ್ರಮ್ ಕೋಟ್ ಮಾಡ್ಕೊಳ್ಳುವಾಗ ನಾವು ಒಂದು ಪಾಯಿಂಟ್ನ ನೆನಪಿನಲ್ಲಿ ಇಟ್ಕೋಬೇಕು. ಅದೇನು ಅಂದರೆ ನಾವು ಕ್ರಮ್ ಕೋಟ್ ನೀಟಾಗಿ ಮಾಡಿಕೊಂಡ್ರೆ ನಮ್ಮ ಫೈನಲ್ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಕ್ರಮ್ ಕೋಟ್ ಮಾಡ್ಕೊಳ್ಳುವಾಗ ಸ್ಪಾಂಜ್ನ ಫಸ್ಟ್ ಲೇಯರ್ ಏನಿರುತ್ತೆ ಅದನ್ನು ಕಡಿಮೆ ಸೋಕಿಂಗ್ ಮಾಡ್ಕೋಬೇಕು. ಸೆಕೆಂಡ್ ಲೇಯರ್ ಸ್ಪಾಂಜ್ನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸೋಕಿಂಗ್ ಮಾಡ್ಕೋಬೇಕು ಹಾಗೂ ಟಾಪ್ ಲೇಯರ್ನ ಇನ್ನೂ ಸ್ವಲ್ಪ ಜಾಸ್ತಿ ಸೋಕಿಂಗ್ ಮಾಡ್ಕೋಬೇಕು. ಈಗ ಕ್ರಮ್ ಕೋಟ್ ಕಂಪ್ಲೀಟ್ ಆಗಿದೆ. ಈಗ ನಾನು ಇದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಡ್ಜ್ನಲ್ಲಿ ಸೆಟ್ ಆಗೋದಕ್ಕೆ ಇಡ್ತೀನಿ. ಈಗ ಉಳಿದಿರುವಂತಹ ಕ್ರೀಮ್ನಲ್ಲಿ ನಾನು 1 ಸ್ಪೂನ್ನಷ್ಟು ಬಿಸ್ಕಾಫ್ ಸ್ಪ್ರೆಡ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಿಂದ ಬಿಸ್ಕಾಫ್ನ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಕ್ರೀಮ್ನ ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಂಡು ಫೈನಲೈಸಿಂಗ್ ಮಾಡ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋಸ್ನ ಪೋಸ್ಟ್ ಮಾಡಿದ್ರೂ ನೀವು ನನ್ನ ವಿಡಿಯೋಸ್ನ ನೋಡಬಹುದು.
ಈಗ 1 ಟೇಬಲ್ ಸ್ಪೂನ್ನಷ್ಟು ಬಿಸ್ಕಾಫ್ ಸ್ಪ್ರೆಡ್ನ ತಗೊಂಡು ಅದನ್ನು ಮತ್ತೆ ನಾನು 20 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಂಡು ಅದರಲ್ಲಿ ಒಂದು ಚಿಕ್ಕ ಕಟ್ ಮಾಡಿದ್ದೀನಿ ಅಷ್ಟೇ. ಈ ಥರ ಡ್ರಿಪ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಕೇಕ್ನ ಟಾಪ್ ಮೇಲೂ ಕೂಡ ನಾನು ಉಳಿದಿರುವಂಥ ಕ್ರೀಮ್ನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೀಟಾಗಿ. ಪ್ಯಾಲೆಟ್ ನೈಫ್ನ ನಿಧಾನಕ್ಕೆ ನಾವು ಯೂಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದರೆ ಕೆಳಗಡೆ ಇರೋ ಕ್ರೀಮು ಬಂದ್ಬಿಡುತ್ತೆ. ಈ ಥರ ಸ್ವರ್ಲ್ ಪ್ಯಾಟರ್ನ್ನ ಕೊಟ್ಟಮೇಲೆ ನಾನು ಒಂದು ಪೈಪಿಂಗ್ ಬ್ಯಾಗಿಗೆ ಉಳಿದಿರುವಂಥ ಕ್ರೀಮ್ನ ಹಾಕಿ ಅದರಲ್ಲಿ 1 ml ನಾಸಲ್ನ ಹಾಕಿದ್ದೀನಿ. ಈಗ ನಾನು ಕೇಕ್ ಮೇಲೆ ಡಾಲಪ್ಸ್ನ ಹಾಕೊಳ್ತೀನಿ. ಈಗ ಇದ್ರ ಮೇಲೆ ನಾನು ಬಿಸ್ಕಾಫ್ ಬಿಸ್ಕೆಟ್ಸ್ನ ಇಟ್ಟು ಡೆಕೋರೇಟ್ ಮಾಡ್ತೀನಿ. ನಾನಿಲ್ಲಿ 4 ಬಿಸ್ಕೆಟ್ಗಳನ್ನ ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ನಾವಿಲ್ಲಿ ಬೇಕಾದ್ರೆ ಬಿಸ್ಕೆಟ್ಸ್ನ ಕ್ರಷ್ ಮಾಡಿಬಿಟ್ಟು ಕೂಡ ನಾವು ಸೈಡಲ್ಲಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಬೋದು, ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಕೇಕ್ ವೆಯ್ಟ್ ನೋಡೋದಾದರೆ ಬೋರ್ಡ್ ವೆಯ್ಟ್ ಬಂದು 113 ಗ್ರಾಮ್ಸ್ ಇದೆ, ಟೋಟಲಿ ವೆಯ್ಟ್ ಬಂದು 664 ಗ್ರಾಮ್ಸ್ ಇದೆ. ಸೊ ಕೇಕ್ ವೆಯ್ಟ್ ಬಂದು 551 ಗ್ರಾಮ್ಸ್ ಇದೆ. ಸೊ ದಿಸ್ ಈಸ್ ಅ ಪರ್ಫೆಕ್ಟ್ ½ kg ಕೇಕ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲೋಟಸ್ ಬಿಸ್ಕಾಫ್ ಕೇಕ್ ಹೇಗೆ ಮಾಡೋದು ಅಂತ ವಿತ್ ಮೆಷರ್ಮೆಂಟ್ ತೋರಿಸಿದ್ದೀನಿ ನಾನು, ಪರ್ಫೆಕ್ಟ್ ½ kg ಮೆಷರ್ಮೆಂಟ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋಸ್ನ ಪೋಸ್ಟ್ ಮಾಡಿದ್ರೂ ನೀವು ನನ್ನ ವಿಡಿಯೋಸ್ನ ನೋಡಬಹುದು. ಇದೇ ಥರ ಮತ್ತೊಂದು ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.